ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸುದ್ದಿ ನೋಡ್ಬಿಟ್ರೆ ಶಾಕ್ ಆಗೋದು ಪಕ್ಕಾ. ನೀವು ಜಗತ್ತಲ್ಲಿ ಇಂಥ ಹೆಂಡತಿಯರು ಇರ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳ್ಕೊಳ್ತೀರಿ. ಗಂಡ ಆ ರೀತಿ ಟಾರ್ಚರ್ ಕೊಡೋ ಸುದ್ದಿ ನೋಡ್ತಾ ಇದ್ರಿ ನೀವು. ಆದ್ರೆ ಬೆಂಗಳೂರಿನಲ್ಲಿ ಕೇಸ್ ಉಲ್ಟಾ, ಹೆಂಡತಿ ಮೇಲೆ ಕಂಪ್ಲೇಂಟ್. ನೊಂದ ಪತಿಯ ಕಥೆ ವ್ಯಥೆಯನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಹಿಂಗೂ ಇರ್ತಾರಾ, ಹೆಣ್ಮಕ್ಳು ಹೆಂಗೂ ಬದಲಾಗಿದಾರಾ ಅಂತ ಪ್ರಶ್ನೆ ಕೇಳ್ಕೊಳ್ಳುವ ರೀತಿಯ ಸುದ್ದಿ ಇದು. ಸಾಮಾನ್ಯ ಇಂತಹ ಕಂಪ್ಲೇಂಟ್ಗಳನ್ನ ಗಂಡು ಮಕ್ಕಳು ಮಾಡ್ತಾ ಇದ್ರು ಕೆಲವರು. ಈಗ ಹೆಣ್ಣು ಮಕ್ಕಳ ಸರದಿಯ ಹೆಂಡತಿಯ ಸೆಕ್ಸ್ ಟಾರ್ಚರ್ಗೆ ಪತಿರಾಯ ಬೇಸತ್ತಿದ್ದಾನೆ. ಆಕೆ ಆ ಫ್ರೆಂಡ್ಸ್ ಜೊತೆಯೂ ಕೂಡ ಮಲಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ಲಂತೆ. ಸ್ನೇಹಿತಿಯರ ಜೊತೆ ಸ್ವೀಟ್ ಮೆಮೊರಿ ಇರಬೇಕು, ಅದನ್ನ ಹಂಚ್ಕೊಳ್ಬೇಕು ಅಂತ ಪಟ್ಟು ಹಿಡಿತಾ ಇದ್ಲಂತೆ. ಅಲ್ಲದೆ ಅಶ್ಲೀಲ ಸ್ಪಾಟ್ ವಿಡಿಯೋಗಳ ರೆಕಾರ್ಡಿಂಗ್ ಕಳಿಸಿ ವಿಕೃತಿ ಮರಿತಾ ಇದ್ಲಂತೆ ಹೆಂಡತಿ. ಗಂಡನಿಗೆ ಸಿಕ್ಕ ಕಡೆಯಲ್ಲೆಲ್ಲ ಟಾರ್ಚರ್ ಮಾಡಿದಾಳೆ. ವಿಕೃತ ಸೆಕ್ಸ್ಗೆ ಗಂಡ ಒಪ್ಪಿಲ್ವಂತೆ, ಅದಕ್ಕೆ ಕಿರುಕುಳ ಕೊಟ್ಟಿದ್ದಾಳಂತೆ. ಮದುವೆ ಆದ್ಮೇಲೆ ಹಳೆ ಸಂಬಂಧಗಳ ಫೋಟೋಸ್ ತೋರಿಸ್ತಾ ಇದ್ಲಂತೆ. ನಂತರ ಕುಡಿಯೋದು, ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ನೀನ್ ಏನನ್ನೂ ಕೇಳಬಾರ್ದು ಅಂತ ಕಂಡೀಷನ್ ಹಾಕ್ತಾ ಇದ್ಲಂತೆ. ಪತಿಯ ಒಡವೆಗಳನ್ನು ಕೂಡ ಇವಳ ಕೈಲೇ ಇದಾವಂತೆ. ಸೊ ಈ ರೀತಿಯ ವಿಕೃತಿಯ ಮನಸ್ಥಿತಿ ನನ್ನ ಹೆಂಡತಿಯದು ಅಂತ ಗಂಡ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಜ, ಯಾವುದು ಸತ್ಯ, ಎಷ್ಟರ ಮಟ್ಟಿಗೆ ಸತ್ಯ ಇದೆ, ಇವೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕು. ಯಾಕಂದ್ರೆ ಈ ರೀತಿಯ ಕಂಪ್ಲೇಂಟ್ಗಳನ್ನ ಕೆಲ ಹೆಣ್ಣು ಮಕ್ಕಳು ಹೊತ್ಕೊಂಡು ಬರ್ತಾ ಇದ್ರು, ನನ್ನ ಗಂಡ ಹಂಗೆ ಹಿಂಗೆ ಅಂತ. ಬಟ್ ಇಲ್ಲಿ ಹೆಂಡತಿ ಈ ಪ್ರಮಾಣದಲ್ಲಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ತನ್ನ ಸ್ನೇಹಿತೆಯರ ಜೊತೆಗೆ ನೀನು ಸಹಕರಿಸಬೇಕು ಬೆಡ್ನಲ್ಲಿ ಅಂತ ಕೇಳ್ತಾಳೆ ಅಂದಾಗ ಅದು ನಮಗೆ ಆಶ್ಚರ್ಯ ಆಗುತ್ತೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಅಜಯ್, ಸ್ವಲ್ಪ ನಂಬಲಿಕ್ಕೆ ಕಸಿವಿಸಿ ಅನ್ನಿಸ್ತದೆ. ಹೆಣ್ಣು ಮಕ್ಕಳು ಈ ಪ್ರಮಾಣದಲ್ಲಿ ಈ ರೀತಿಯಲ್ಲಿ ಬದಲಾಗಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಕಾಡುತ್ತೆ. ಓಕೆ, ನೊಂದ ಪತಿಯ ರಿಯಾಕ್ಷನ್ ಏನು ಅವರ ಆರೋಪ ಏನು, ಅದಕ್ಕೆ ಹೆಂಡತಿ ಏನಾದ್ರು ರಿಯಾಕ್ಷನ್ ಕೊಟ್ಟಿದ್ದಾಳ? ಖಂಡಿತವಾಗ್ಲೂ ವಿದ್ಯೆ, ಏನಂದ್ರೆ ನೀವ್ ಹೇಳಿದ್ರೆ ಇದೊಂದ್ ರೀತಿ ವಿಚಿತ್ರವಾದ ಘಟನೆ ಅಂತ ಹೇಳ್ಬೋದು. ಇಷ್ಟ ದಿನ ಪತಿಯ ಮೇಲೆ ಅಂದ್ರೆ ಗಂಡಂದ್ರ ಮೇಲೆ ಈ ರೀತಿಯಾದಂತ ಆರೋಪ ಬರ್ತಾ ಇತ್ತು. ಆದ್ರೆ ಈಗ ಪತ್ನಿಯ ವಿರುದ್ಧವೇ ಈ ರೀತಿಯಾದಂತ ಆರೋಪ ಕೂಡ ಬಂದಿರುವಂತದ್ದು. ಅಮೃತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪತ್ನಿ ಸಾಕಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾಳೆ, ನನ್ನ ಸ್ನೇಹಿತೆಯರ ಜೊತೆ ನೀನು ಕೂಡ ಅನ್ನೋ ಒಂದು ವಿಚಾರನು ಕೂಡ ಪ್ರಸ್ತಾಪ ಮಾಡ್ತಿದ್ದಾಳೆ. ಜೊತೆಗೆ ಮುಟ್ಟಿನ ಸಂದರ್ಭದಲ್ಲೂ ಕೂಡ ಕ್ರಿಯೆಗೆ ಒತ್ತಾಯ ಮಾಡ್ತಿದ್ದಾಳೆ. ಸೊ ಇದೆಲ್ಲವೂ ಕೂಡ ಒಂದ್ ರೀತಿ ನನಗೆ ಇರ್ಸು ಮುರ್ಸ ಆಗ್ತಾ ಇದೆ, ಜೊತೆಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದರ ಜೊತೆಗೆ ವಿಡಿಯೋಸ್ಗಳನ್ನ, ಫೋಟೋಸ್ಗಳನ್ನ ಇದೆಲ್ಲವನ್ನು ಕೂಡ ಕಳಿಸುವಂತ ಕೆಲಸ, ನಾನು ಕೆಲ್ಸಕ್ಕೆ ಹೋದಂತ ಸಂದರ್ಭ ಕೂಡ ನೀನ್ ಈಗ್ಲೇ ನೋಡ್ಬೇಕು, ಅದೇ ರೀತಿಯಾಗಿ ನನಗೆ ಫಿಕ್ಸ್ ಮಾಡ್ಬೇಕು ಆಗ್ಲೇ ಮೆಸೇಜ್, ಫೋನ್ ಮಾಡುವಂತದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅಂತ. ಥ್ಯಾಂಕ್ ಯು ಡೀಟೇಲ್ಸ್ಗೆ.